ಬಡವರು ಹಾಗೂ ಹಸಿದವರ ಹೊಟ್ಟೆ ತುಂಬಿಸುವ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಯಾಗಿ ಆರಂಭಗೊಂಡ ಇಂದಿರಾ ಕ್ಯಾಂಟೀನ್ ಯೋಜನೆ ಇದೀಗ ನಿರ್ಲಕ್ಷ್ಯದ ಕಾರಣ ಹಳ್ಳ ಹಿಡಿದಂತೆ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ನಗರದ ಸೂಪರ್ ಮಾರ್ಕೆಟ್ ಸಮೀಪ ನೂತನ ನಗರ ಬಸ್ ನಿಲ್ದಾಣದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಇಂದಿರಾ ಕ್ಯಾಂಟೀನ್ ಕಟ್ಟಡ ಉದ್ಘಾಟನೆಗೂ ಮುನ್ನವೇ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ರಾತ್ರಿ ವೇಳೆಯಲ್ಲಿ ಇಲ್ಲಿ ಕುಡುಕರ ಅಡ್ಡಿಯಾಗಿದ್ದು ಸಾರ್ವಜನಿಕರಿಗೆ ಭಯ ಹಾಗೂ ಅಸಹ್ಯಕರ ವಾತಾವರಣ ನಿರ್ಮಾಣವಾಗುತ್ತಿದೆ ಅಂತ ಸ್ಥಳೀಯರು ದೂರಿದ್ದಾರೆ. ಇನ್ನು ಬಡ ಜನರ ಅನುಕೂಲಕ್ಕಾಗಿ ನಿರ್ಮಿಸಲಾದ ಈ ಕಟ್ಟಡ ಪಾಳು ಬಿದ್ದು ಸ್ವಚ್ಛತೆ ಇಲ್ಲದೆ ದುಸ್ಥಿತಿಗೆ ತಲುಪಿದೆ. ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿರುವುದರಿಂದ ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗಿದೆ. ಕೂಡಲೇ ಕಟ್ಟಡವನ್ನು ಸ್ವಚ್ಛಗೊಳಿಸಿ ಅಗತ್ಯ ಮೂಲ ಸೌಕರ್ಯವನ್ನು ಒದಗಿಸಿ ಇಂದಿರಾ ಕ್ಯಾಂಟೀನ್ ಅನ್ನು ಶೀಘ್ರ ಉದ್ಘಾಟನೆ ಮಾಡಿ ಬಡವರಿಗೆ ಅನುಕೂಲ ಕಲ್ಪಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಟೇಬಲ್ ಹಾಕಿರ್ರಿ ಹೆಂಗೆ ನಾಷ್ಟ ಮಾಡ್ತೀವಿ. ನಮಸ್ಕಾರ ಕಲಬುರಗಿ ನಾಡಿನ ಎಲ್ಲ ಜನತೆಗೆ. ಈಗ ಇಲ್ಲಿ ವಿಷಯ ಏನಪ್ಪ ಅಂದರೆ, ನಮ್ಮ ಮಾರ್ಕೆಟಲ್ಲಿ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ಒಳಗಡೆ ಒಂದು ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡಿದ್ದಾರೆ. ನೀವು ನೋಡ್ತಿದ್ದೀರಾ, ಈ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡಿ
ಸುಮಾರು ತಿಂಗಳಾಯ್ತು ಇಲ್ಲಿ ಅಕ್ರಮಗಳು ಚಟುವಟಿಕೆಗಳು ಬಹಳಷ್ಟು ಆಗ್ತವೆ. ಕುಡಿಯೋದಾಗ್ಲಿ, ತಿನ್ನೋದಾಗ್ಲಿ, ಬೇರೆ ಬೇರೆ ಚಟುವಟಿಕೆ ಸಾಯಂಕಾಲ ಆಗಿದ್ರೂಪ್ಲೆ ಇಲ್ಲಿ ಯಾರು ನಿಲ್ಲಪ್ಲೇ ಇಲ್ಲ. ಆ ಸಮಯ ಎಲ್ಲ ಕೂಡ ನಮ್ಮ ಕಲಬುರಗಿ ಮಹಾನಗರ ಜನಕ್ಕೆಲ್ಲ ಗೊತ್ತಿದೆ. ಅಂತ ಒಂದು ಜಾಗದಲ್ಲಿ ತಂದು ಈ ಸಂಬಂಧಪಟ್ಟ ಅಧಿಕಾರಿಗಳು ಏನು ಇದ್ದಾರೆ ತಂದು ಈ ಇಂದ ಕ್ಯಾಂಟೀನ್ ಮಾನ್ಯ ಸಿದ್ದರಾಮಯ್ಯ ಅವರು ಅನ್ನ ಯೋಜನೆ ಒಂದು ಏನು ಇಂದ ಕ್ಯಾಂಟೀನ್ ಮಾಡಿದಾರ ಬಡಗುರಿ ಅನುಕೂಲ ಆಗಲಿ ಅಂತ. ಇದು ಬಡಗುರಿ ಅನುಕೂಲ ಆಗೋದು ಇಲ್ಲ, ಇನ್ನೊಂದು ಬೇರೆನೂ ಇಲ್ಲ, ಯಾರಿಗೆ ಅನುಕೂಲ ಆಗ್ತಾ ಇಲ್ಲ, ಸುಮ್ಮನೆ ಆಳು ಬಿದ್ದೋಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಆಗ್ರಹ ಇದೆ, ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿ ಆಗಲಿ ಕೂಡಲೇ ಬಂದು ಇದು ಸ್ಥಳಾಂತರ ಮಾಡ್ಬೇಕು ಇಲ್ಲಿಂದು. ಒಂದು ವೇಳೆ ಸ್ಥಳಾಂತರ ಮಾಡದೆ ಹೋದ್ರೆ ನೀವು ತಿರುಗಲ್ಲಿ ಬಂದು ಸುತ್ತ ಒಂದು ಸ್ವಚ್ಛತೆಯನ್ನು ಮಾಡಿ, ಸ್ವಚ್ಛತೆಯನ್ನು ಬಿಲ್ಡಿಂಗ್ ಎಲ್ಲ ಒಂದು ಬೇರೆ ರೀತಿಯಲ್ಲಿ ಮಾಡಿ ಒಳ್ಳೆ ರೀತಿಯಲ್ಲಿ ಒಂದು ಸುಂದರೀಕರಣ ಮಾಡಿಸಿ ಕೂಡಲೇ ಇದು ಇಂದಿರಾ ಕ್ಯಾಂಟೀನ್ ನೀವು ಮತ್ತೆ ಪ್ರಾರಂಭ ಮಾಡಬೇಕು. ನೀವು ಮಾಡದೆ ಹೋದರೆ ನಾವು ಮುಂದಿನ ದಿನದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೋಗಿ ನಾವು ಇದ್ರ ಬಗ್ಗೆ ಹೋರಾಟ ಮುಖಾಂತರ ಹೇಳಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಿಟಿ ಬಸ್ ಸ್ಟ್ಯಾಂಡ್ ಹಳ್ಳಿ ಊರಿನ ಜನ ಹೋಗಕ್ ಬರ್ತಾರ, ಅವರಿಗೆಲ್ಲ ಅನುಕೂಲ ಆಗ್ತದೆ. ಈಗ ಸಾವಿರ ಜನ ನಾ ಬೆಳಗ್ಗೆ ನೋಡಿದ್ರೆ ಸಾಯಂಕಾಲ ನೋಡ್ತೀನಿ. ಸಿಟಿ ಬಸ್ ಸ್ಟ್ಯಾಂಡ್ ಇದೆ, ಬೇರೆ ಸುತ್ತಮುತ್ತ ಹಳ್ಳಿನ ಜನ ಬರ್ತಾರ, ಬಿಸಿಲಿದೆ, ಅವ್ರಿಗೆ ನೀರಿನ ತಾಪತ್ರ ಇರ್ತದ, ನೀರು ಕುಡಿಯಕಂತ ಬರ್ತಾರ, 10 ರೂಪಾಯಿ 5 ರೂಪಾಯಿ ಊಟ ಇರ್ತದ, ಅನ್ನಕ್ಕಂತ ಬರ್ತಾರ. ಅಂತ ಒಳ್ಳೆ ಒಂದು ಯೋಜನೆ, ಅಂತ ಒಂದು ಭಾಗ್ಯವನ್ನು ನೀವು ಜನರಿಗೆ ಅಳ್ಳಾಡಿಸೋದ ಕೆಲಸ ಮಾಡಕತ್ತೀರಿ. ಜನರಿಗೆ ಸರ್ಕಾರ ಅಲ್ಲ, ನೀವು ಅಧಿಕಾರಿಗಳೇ ಮೋಸ ಮಾಡಕತ್ತೀರಿ. ಈಗ ನಾವ್ ಏನ್ ಹೇಳ್ಬೇಕಪ್ಪ ಅಂದ್ರೆ, ಈಗ ನಾವು ಸ್ವಚ್ಛತೆಯಾಗಿ ಹೇಳ್ತಾ ಇದೀವಿ. ಈಗ ಇಂದಿರಾ ಕ್ಯಾಂಟೀನ್ ಕೂಡ ಸ್ಥಳಾಂತರ ಮಾಡ್ಬೇಕಂದು ನಾಳೆ ನಾಡ್ದು ಬಂದು ಮತ್ತೆ ಸುಂದರೀಕರಣ ಮಾಡಿ ಇದಕ್ಕೆ ಮತ್ತೆ ಪುನರ್ ಉದ್ಘಾಟನೆ ಮಾಡಿ ಇದಕ್ಕೆ ಎಲ್ಲ ಬಡ ಜನರಿಗೆ ಅನ್ನಕ್ಕೋಸ್ಕರ ನೀವೊಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು.